ನಮಸ್ಕಾರ ವೀಕ್ಷಕರೇ. ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌಂ ಗಂ ಗಣಪತೆ ವರವರದ ಸರ್ವಜನಮೇ ವಶಮಾನಾಯ ಸ್ವಾಹ. ಓಂ ಗಂ ಗಣಪತೆ ನಮಃ. ಓಂ ಗಂ ಗಣಪತೆ ನಮಃ. ಓಂ ಗಂ ಗಣಪತೆ ನಮಃ. ನಮಸ್ಕಾರ ವೀಕ್ಷಕರೇ. ಬೆಳಿಗ್ಗೆ ತಾನೇ ಹೇಳಿದ್ದೆ, ಇವತ್ತು ಗ್ರಹಣ ನಡೀತಾ ಇದೆ. ಆಲ್ರೆಡಿ 9:20ಕ್ಕೆ ಸಂಜೆ, ಈಗ ನೈಟ್ ಸ್ಟಾರ್ಟ್ ಆಗಿದೆ. ಪೂರ್ಣ ಫಲ, ಪೂರ್ಣ ಅಂತಂದ್ರೆ ಕಂಪ್ಲೀಟ್ ಆಗಿರ್ತಾರೆ. ಇದರಲ್ಲಿ ಉಂಬ್ರ ಪೆನುಂಬ್ರ ಅಂತ ಹೇಳ್ತೀವಿ ಎಕ್ಲಿಪ್ಸ್ ಅಲ್ಲಿ. ಯಾವಾಗ ಸೂರ್ಯ ಮತ್ತೆ ಭೂಮಿ ಮತ್ತೆ ಚಂದ್ರ ಈ ಒಂದು ಲೈನಲ್ಲಿ ಬರುತ್ತೆ, ಅಂದ್ರೆ ಭೂಮಿಯ ಹಿಂದುಗಡೆ ಚಂದ್ರ ಬಂದಿರತಕ್ಕಂಥದ್ದು, ಭೂಮಿಯ ಮುಂದುಗಡೆ ಸೂರ್ಯ ಬಂದಿರತಕ್ಕಂಥದ್ದು ಒಂದೇ ಲೈನಲ್ಲಿ ಇದ್ದಾಗ ಅವಾಗ ನಮಗೆ ಚಂದ್ರಗ್ರಹಣ ಅಂತ ಹೇಳ್ತೀವಿ. ಈ ಚಂದ್ರಗ್ರಹಣ ಆಗ್ತಕ್ಕಂಥದ್ದು ನಮ್ಮ ಜ್ಯೋತಿಷ್ಯ ರೀತಿಯಲ್ಲಿ ನೋಡಿದಾಗ ಯಾವಾಗ ರಾಹುಕೇತುಗಳು ಇರ್ತಾರೋ, ರಾಹುಕೇತುಗಳು ಇರ್ತಕ್ಕಂಥ ಜಾಗದಲ್ಲಿ ಸೂರ್ಯ ಮತ್ತೆ ಚಂದ್ರ ಪೌರ್ಣಮಿ ಅಮಾವಾಸ್ಯೆ ಆಗುತ್ತೋ, ಪ್ರತಿ ಸತಿ ಆಗಲ್ಲ, ಬಟ್ ಆ ಡಿಗ್ರಿ ಹತ್ರದಲ್ಲಿ ಬರಬೇಕು. 7-8 ಡಿಗ್ರಿ ಹತ್ರದಲ್ಲಿ ಬಂದಾಗ ಗ್ರಹಣ ಆಗ್ತಕ್ಕಂಥದ್ದು. ಅದೊಂದು ಶ್ಯಾಡೋ ಪ್ಲಾನೆಟ್, ಅಲ್ಲಿಗೆ ಶ್ಯಾಡೋ ತೋರಿಸುತ್ತೆ ಅಂತ ಬಹಳ ವೈಜ್ಞಾನಿಕವಾಗಿ ಕ್ಯಾಲ್ಕುಲೇಷನ್ ಮಾಡಾಕಿದ್ದಾರೆ ನಮ್ಮ ಋಷಿಮುನಿಗಳು. ಬಹಳ ಸಿಂಪಲ್ ಮೆಥಡಾಲಜಿಲಿ ಯೂಸ್ ಮಾಡಿದ್ದಾರೆ. ಯಾವಾಗಲೂ ಅಷ್ಟೇ ಗ್ರಹಣ ಬೇಕಾದ್ರೆ ನೋಡಿ, ಫಸ್ಟ್ ಗ್ರಹಣ ನಡೀತಾ ಇರ್ತಕ್ಕಂಥದ್ದು ಸೂರ್ಯ ಆಗಲಿ ಚಂದ್ರ ಆಗಲಿ, ಫಸ್ಟ್ ನಡೆಯತಕ್ಕಂಥದ್ದು ರಾಹು ಮತ್ತೆ ಕೇತು ಜಾತಕದಲ್ಲಿ ಎಲ್ಲಿದೆಯೋ ಅಲ್ಲಿ ಸೂರ್ಯ ಚಂದ್ರ ಬಂದಾಗ ಅಲ್ಲಿ ಗ್ರಹಣ ಅಂತ ಹೇಳ್ಬೋದು. ಮುಂದಿನ ವರ್ಷ ಯಾವಾಗ ಆಗುತ್ತೆ, ಅದ್ರ ಮುಂದಿನ ವರ್ಷ ಯಾವಾಗ ಆಗುತ್ತೆ, ರಾಹು ಕೇತುಗಳ ಪ್ಲೇಸ್ಮೆಂಟ್ ಅದು ಹೋಗ್ತಕ್ಕಂಥ ಒಂದು ಹಾದಿನ ನಾವು ಕ್ಯಾಲ್ಕುಲೇಷನ್ ಮಾಡ್ಬಿಟ್ರೆ ಬಹಳ ಈಸಿ ಆಗುತ್ತೆ. ಮತ್ತೆ ರಾಹುಕೇತುಗಳು ಬಹಳಷ್ಟು ಜನ ತುಂಬಾ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ. ಈ ಒಂದು ಗ್ರಹ ಮಂಡಲದಲ್ಲಿ ನೆಪ್ಚ್ಯೂನ್ ಮತ್ತೆ ಪ್ಲೂಟೋ ಅನ್ಕೊಂಡಿದ್ದಾರೆ. ಖಂಡಿತ ಅಲ್ಲ, ರಾಹುಕೇತುಗಳು ಎಲ್ಲೂ ಇಲ್ಲ, ಯಾವ ಆಕಾಶಕಾಯದಲ್ಲೂ ಎಲ್ಲೂ ಇಲ್ಲ. ಇದು ಸೂರ್ಯನ ಪಥ ಮತ್ತೆ ಚಂದ್ರನ ಪಥದ ಒಂದು ಪಾಯಿಂಟ್, ಬಿಂದುಗಳು ಅಂತ ಹೇಳ್ತೀವಿ. ಸೂರ್ಯನ ಪಥ, ಸೂರ್ಯನ ಡೈರೆಕ್ಷನ್, ಯಾಕಂದ್ರೆ ಬೆಳಿಗ್ಗೆ ಇದ್ದಾಗ ನಮ್ಗೆ ಈಸ್ಟ್ ಇಂದ ವೆಸ್ಟ್ಗೆ ನಾವು ಸೂರ್ಯ ಬರುತ್ತೆ, ನಾವು ವೆಸ್ಟ್ ಇಂದ ಈಸ್ಟ್ಗೆ ರೊಟೇಟ್ ಆಗ್ತೀವಿ. ಅಲ್ಲಿ ಆ ಬರ್ತಕ್ಕಂಥ ಮಾರ್ಗ ಮತ್ತೆ ಚಂದ್ರನ ಮಾರ್ಗ, ಚಂದ್ರ ಹೋಗ್ತಕ್ಕಂಥ ಮಾರ್ಗ, ಇವೆರಡೂ ಇಂಟರ್ಸೆಕ್ಟ್ ಆದಾಗ ಆ ಮೇಲಿರ್ತಕ್ಕಂಥ ಇಂಟರ್ಸೆಕ್ಟ್ ಪಾಯಿಂಟ್ ನ ನಾರ್ತ್ ನೋಡ್ ಅಥವಾ ರಾಹು ಅಂತ ಕೇಳ್ತೀವಿ. ಕೆಳಗಡೆ ಇಂಟರ್ಸೆಕ್ಟ್ ಆಗ್ತಕ್ಕಂಥ ಪಾಯಿಂಟ್ ನ ಸೌತ್ ನೋಡ್ ಅಥವಾ ಕೇತು ಅಂತ ಕರಿತೀವಿ. ಇದು ಹುಟ್ಟಿದಾಗ ಆ ಇಂಟರ್ಸೆಕ್ಟಿಂಗ್ ಪಾಯಿಂಟ್ಸ್ ಎಲ್ಲಿರುತ್ತೋ ಅಲ್ಲಿ ರಾಹುಕೇತುಗಳು ಅಂತ ಹೇಳ್ತೀವಿ. ರಾಹುಕೇತುಗಳು ಅಂದ್ರೆ ಏನ್ ಮಾಡ್ತಾರೆ? ನಮ್ಮ ಪುರಾಣದಲ್ಲಿ ಮತ್ತೆ ವೇದದಲ್ಲಿ ಮತ್ತೆ ಜ್ಯೋತಿಷದಲ್ಲಿ ರಾಹುಕೇತುಗೆ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಕೊಟ್ಟಿದ್ದಾರೆ. ಯಾಕಂದ್ರೆ ರಾಹುಕೇತುಗಳು ನಮ್ಮ ಕರ್ಮಗಳನ್ನ ತಗೊಂಡ್ಬಂದು ಇಡತಕ್ಕಂತ ಒಂದು ಗ್ರಹಗಳಾಗಿದೆ. ಗ್ರಹಗಳಲ್ಲ, ಬಟ್ ಛಾಯಾಗ್ರಹಗಳು, ಒಂದು ಸೆನ್ಸಿಟಿವ್ ಪಾಯಿಂಟ್ಸ್ ಅಂತ ಆಲ್ರೆಡಿ ಹೇಳಿದೀನಿ. ಸೊ ಈ ರಾಹು ಮತ್ತೆ ಕೇತುನ ನಾವು ಮಾಸ್ಟರ್ ಮಾಡ್ಕೊಂಡ್ಬಿಡ್ಬೇಕು. ಮಾಸ್ಟರ್ ಮಾಡ್ಕೊಂಡ್ಬಿಟ್ರೆ ನಮ್ಮ ಜೀವನದಲ್ಲಿ ಯಾವುದೇ ಪ್ರಾಬ್ಲಮ್ ಸಮಸ್ಯೆ ಬರೋದಿಲ್ಲ. ಹೇಗೆ ಮಾಸ್ಟರ್ ಮಾಡೋದು? ಸ್ವಲ್ಪ ಕಷ್ಟದ ವಿಚಾರ. ಯಾಕಂದ್ರೆ ಲಗ್ನ ಭಾವ ನೋಡ್ಬೇಕಾಗತ್ತೆ, ರಾಹು ಎಲ್ಲಿ ಕೂತಿದೆ ನೋಡ್ಬೇಕಾಗತ್ತೆ, ಕೇತು ಎಲ್ಲಿ ಕೂತಿದೆ ನೋಡ್ಬೇಕಾಗತ್ತೆ. ಮುಂದೆ ಬರ್ತಕ್ಕಂಥ 18ನೇ ತಾರೀಕು, ಇದೇ ತಿಂಗಳು 18ನೇ ತಾರೀಕು ರಾಹು ಸಿಂಹ ರಾಶಿ ಬಿಟ್ಟು ಕರ್ಕಾಟಕ ರಾಶಿ ಪ್ರವೇಶ ಆಗುತ್ತೆ. ಅದೇ ರೀತಿ ಕುಂಭ ರಾಶಿ ಬಿಟ್ಟು ಮಕರ ರಾಶಿಗೆ ಕೇತು ಪ್ರವೇಶ ಆಗುತ್ತೆ. ಸೊ ಈ ವಿಚಾರದಲ್ಲಿ ವಿಶೇಷವಾಗಿ ರಾಹು ಕೇತುಗಳ ಬಗ್ಗೆ ಒಂದು ಮಾಸ್ಟರಿ ಹೇಗೆ ಮಾಡ್ಕೋಬೇಕು, ಯಾವ ಲಗ್ನದವ್ರಿಗೆ ಹೇಗೆ ಎಫೆಕ್ಟ್ ಆಗುತ್ತೆ, 1.5 ವರ್ಷ ಇರುತ್ತೆ. ಸೊ ಇದ್ರ ಬಗ್ಗೆ ವಿಚಾರ ತಿಳ್ಕೊಳ್ಳೋಣ. ಮತ್ತೆ ಗ್ರಹಣದ ಬಗ್ಗೆ ಇನ್ನೂ ಒಂದಷ್ಟು ಹೇಳ್ತೀನಿ. ಮತ್ತೆ ಇವತ್ತು ಬೆಳಿಗ್ಗೆ ಹೇಳಿದ್ದೆ ವಿಶೇಷವಾಗಿರ್ತಕ್ಕಂಥ ಮಂತ್ರ ಕೊಡ್ತೀನಿ. ಸಾಧ್ಯವಾದ್ರೆ ಈ ಒಂದು ಕಾರ್ಯಕ್ರಮ ಮುಗಿದ ನಂತರ ಸ್ಟಾರ್ಟ್ ಮಾಡಿ. ಕನಿಷ್ಠ ಪಕ್ಷ 1,500 ಜಪ ಮಾಡಿ. ಆಮೇಲೆ ನಾನು ಕೊಡ್ತಕ್ಕಂಥದ್ದು ಬಹಳ ಒಂದು ಲೈನ್ ಮಂತ್ರ ಕೊಡ್ತಕ್ಕಂಥದ್ದು. ವೆಲ್ತ್ಗೆ ಕೊಡ್ತಾ ಇದ್ದೀನಿ, ಹೆಲ್ತ್ ಕೊಡ್ತಾ ಇದ್ದೀನಿ, ಸಕ್ಸಸ್ ಕೊಡ್ತಾ ಇದ್ದೀನಿ. ಹೆಲ್ತ್, ವೆಲ್ತ್, ಸಕ್ಸಸ್ ಕೊಡ್ತಾ ಇದ್ದೀನಿ. ಅಂದ್ರೆ ಹಣಕಾಸಿನ ವಿಚಾರ ಮತ್ತೆ ಆರೋಗ್ಯದ ವಿಚಾರ, ಮತ್ತೆ ಏನಾದ್ರು ಒಂದು ಸಾಧನೆ ಮಾಡಲೇಬೇಕು, ಅಚೀವ್ಮೆಂಟ್. ಬಹಳ ಸಿಂಪಲ್ ಮಂತ್ರ, ಎಲ್ಲರಿಗೂ ತಿಳಿದಿರ್ತಕ್ಕಂಥ ಒಂದು ಸುಲಭವಾಗಿರ್ತಕ್ಕಂಥ ಮಂತ್ರ. ಬಟ್ ಗ್ರಹಣ ಕಾಲದಲ್ಲಿ ಮಾಡಿದಾಗ ವಿಶೇಷವಾಗಿರ್ತಕ್ಕಂಥ ಬಲ ಇರುತ್ತೆ. ಸಾಧ್ಯವಾದಷ್ಟು ಸ್ವಲ್ಪ ಉಪವಾಸದಿಂದ ಮಾಡಿದ್ರೆ ವಿಶೇಷವಾಗಿರ್ತಕ್ಕಂಥ ಲಾಭ ಬರುತ್ತೆ. ಈ ಒಂದು ಮಂತ್ರ ಪಠನೆಯಿಂದ ಕೇವಲ ಒಂದು 48 ದಿವಸದಲ್ಲಿ ಈ ರಿಸಲ್ಟ್ ನ ನೋಡಬಹುದು. ಗ್ರಹಣ ಕಾಲದಲ್ಲಿ ಬಹಳ ಪವರ್ಫುಲ್ ಆಗಿರುತ್ತೆ. ಆಲ್ ದಿ 3 ಪ್ಲಾನೆಟ್ಸ್, ಯಾಕಂದ್ರೆ ಎಲ್ಲಾ ಜೀವರಾಶಿಗಳು ಅವಲಂಬ ಆಗಿರ್ತಕ್ಕಂಥದ್ದು ಸೂರ್ಯ ಮತ್ತೆ ಚಂದ್ರನಿಂದ. ಸೂರ್ಯ ಚಂದ್ರ ಇಲ್ಲ ಅಂದ್ರೆ ನಾವಿಲ್ಲ. ಸೊ ಒಂದು ಕಾಲರ್ ರೆಡಿ ಇದ್ದಾರೆ, ನೋಡ್ಕೊಂಬೋಣ ಬನ್ನಿ. ನಮಸ್ಕಾರ. ನಮಸ್ಕಾರ. ಹೇಳಿ ಸರ್. ನಮಸ್ಕಾರ. ಇಲ್ಲಿಂದ ಮಾತಾಡ್ತಾ ಇರೋದು ಸರ್? ಬೆಂಗಳೂರಿಂದ. ಹೇಳಿ, ಯಾರ ಬಗ್ಗೆ ಕೇಳ್ಬೇಕಾಯ್ತು ಸರ್? ಸರ್ ನನ್ನ ಬಗ್ಗೆ ಕೇಳ್ಬೇಕು. ಹೇಳಿ ಸರ್, ನಿಮ್ಮ ಹೆಸರು, ಡೇಟ್ ಆಫ್ ಬರ್ತ್? ಶಿವಬಸವ ಸ್ವಾಮಿ ಅಂತ ಸರ್ ಹೆಸರು. ಡೇಟ್ ಆಫ್ ಬರ್ತ್ ಹೇಳಿ ಸರ್. 11/7/1973. 11/7 ಜುಲೈ 1973. ಸಮಯ 8:20 ಬೆಳಿಗ್ಗೆ ಸರ್. 8:20 ಬೆಳಿಗ್ಗೆ. ಹುಟ್ಟಿರ್ತಕ್ಕಂಥ ಊರು ಯಾವ್ದು ಸರ್? ಚಿತ್ರದುರ್ಗ ಡಿಸ್ಟಿಕ್ ಸರ್, ತುರುವನೂರು ಅಂತ. ಸೊ ತುಲಾ ರಾಶಿಲಿ ಹುಟ್ಟಿದ್ದೀರಾ, ಸರಿ ಇದೆಯಾ? ಇಲ್ಲ ಸರ್, ವೃಶ್ಚಿಕ ರಾಶಿ ಅನುರಾಧ ನಕ್ಷತ್ರ. ಇಲ್ಲಿ ತುಲಾ ರಾಶಿ ಬರ್ತಾ ಇದೆಯಲ್ಲ, ತುಲಾ ರಾಶಿ ಬರ್ತಕ್ಕಂಥದ್ದು ಚಿತ್ತಾ ನಕ್ಷತ್ರ ಬರ್ತಾ ಇದೆ ಟೈಮಿಂಗ್ ಅಲ್ಲಿ. ಈಗ ನೀವು ಹಿಂದಿನ ಕಾಲದಲ್ಲಿ ಬರ್ಸಿರೋದಾ ಸರ್? ಜಾತಕ ಬರ್ಸಿರೋದಾ? ಹೌದೌದು ಸರ್, ಬರೋದು ನಮ್ಮ ತಂದೆನೇ ಜಾತಕ ಬರೋದು ಇದ್ದಾರೆ ನಮ್ಮವೆಲ್ಲ. 11 ಜೂನ್ ಜುಲೈ ಸರ್, 11 ಜುಲೈ.
ಹಾ ಓಕೆ ಓಕೆ ರೈಟ್ ಸೊ ಹಾಗಾದ್ರೆ ಕರೆಕ್ಟ್ ಆಗಿ ಬಂದಿದೆ. ಓಕೆ, ಹೌದು. ಅನುರಾಧ ನಕ್ಷತ್ರ ಬರ್ತಾ ಇದೆ, ಹೌದು ಸರ್, ಅದನ್ನ ಕರೆಕ್ಟ್ ಇದೆಯಾ? ಓಕೆ, ವೆರಿ ಗುಡ್. ಶುಕ್ರ ದಶ ನಡೀತಾ ಇದೆ. ಹೌದು. ಶುಕ್ರ ದಶೆಯಲ್ಲಿ 2017 ಕುಜ ಭುಕ್ತಿ. ಶುಕ್ರ ಮತ್ತೆ ಕುಜ ಹೇಗಿದೆ ಅಂತ ನೋಡೋಣ. ಶುಕ್ರ 4, 11, 12 ಮತ್ತೆ ಕುಜ ಬರ್ತಕ್ಕಂಥದ್ದು ಕಾಂಬಿನೇಷನ್ ನೋಡಿದಾಗ 5, 8, 12. ರಿಯಲ್ ಎಸ್ಟೇಟು ಮತ್ತೆ ವೆಹಿಕಲ್ ಡೀಲಿಂಗು ಎಲ್ಲಾ ರೀತಿಯೂ ಚೆನ್ನಾಗಿದೆ. ಲಗ್ನದಿಂದ ಅಷ್ಟಮ ಭಾವ ಶನಿ ಇದೆ. ನಿಮಗೂ ಜ್ಯೋತಿಷ್ಯ ಕಲಿಬಹುದು ಸರ್. 12ರಲ್ಲೂ ಶನಿ ಇದೆ, ಕೇತು ಬೇರೆ ಕೂತಿದೆ. ಫಸ್ಟ್ ಕ್ಲಾಸ್ ಜ್ಯೋತಿಷ್ಯರಾಗ್ಬೋದು ಸರ್ ನೀವು. ಆಗ್ತೀನಿ ಸರ್, ನೆಕ್ಸ್ಟ್ ಬರ್ತೀನಿ ಸರ್ ನಾನು. ಅಲ್ಲ, ನಿಮ್ ತಂದೆಯವರು ಜ್ಯೋತಿಷ್ಯ ಅಂತಂದ್ರಲ್ಲ? ಹೌದು ಸರ್, ಶಾಸ್ತ್ರಿಗಳು TM ಚಂದ್ರಶೇಖರ ಶಾಸ್ತ್ರಿಗಳು ಅಂತ ಅವರು. ನೀವ್ ಯಾಕೆ ಸರ್ ಕಲ್ತಿಲ್ಲ? ಯಾಕಂದ್ರೆ ನಿಮ್ಮ ಜಾತಕದಲ್ಲಿ ಅಷ್ಟಮ ಭಾವ ಮತ್ತೆ 12ನೇ ಭಾವದಲ್ಲಿ ಶನಿ ಮತ್ತೆ ಕೇತು ಕಿತ್ಕೊಂಡ್ರೆ ಖಂಡಿತ ಜ್ಯೋತಿಷ್ಯ ಈ ಜೀವನದಲ್ಲಿ ಕಲಿತೀರಾ. ಕಲೀರಿ. ನಮ್ಮ ಒಂದು ಪ್ರೊಡಕ್ಷನ್ ಹೇಗೆ ಅನ್ಸುತ್ತೆ ನಿಮ್ಗೆ? ಸರ್ ತುಂಬಾ ಚೆನ್ನಾಗಿದೆ ಸರ್, ಅದಕ್ಕೆ ಬರ್ತಿದೀನಿ, ಅವಕಾಶ ಸಿಗ್ತಿಲ್ಲ. ಅದೇ ಯೋಗ ಯೋಗ್ಯತೆ ಅಂತಿರಲ್ಲ, ಈಗ ಮೋಸ್ಟ್ಲಿ ಯೋಗ್ಯತೆ ಇದೆಯೇನೋ, ಯೋಗ ಸಿಗ್ತಿಲ್ಲ ಅನ್ನೋ ತರ ಆಗ್ತಿದೆ. ಯೋಗ್ಯತೆ ಖಂಡಿತ ಇದೆ, ಯಾಕಂದ್ರೆ ನಿಮ್ಮ ಜಾತಕದಲ್ಲಿ ಅದ್ಭುತವಾಗಿದೆ. ಬುಧ ಶುಕ್ರ ದಶನು ಚೆನ್ನಾಗಿದೆ. 4-11 ಎಜುಕೇಶನ್ ಫೀಲ್ಡ್ ಆಗಿರ್ಬೋದು, ರಿಯಲ್ ಎಸ್ಟೇಟ್ ಫೀಲ್ಡ್ ಆಗಿರ್ಬೋದು, ಯಾವುದೇ ಫೀಲ್ಡ್ ಮತ್ತೆ ನಾರ್ಮಲ್ ಆಗಿರ್ತಕ್ಕಂಥ ಕೆಲಸದಲ್ಲೂ ಬಹಳ ಚೆನ್ನಾಗಿದೆ. ಬಟ್ ಕುಜನಲ್ಲಿ 5, 8 ಜಾಬ್ ಅಲ್ಲಿ ಸ್ವಲ್ಪ ಟೆನ್ಷನ್, ಬಿಸ್ನೆಸ್ ಅಲ್ಲಿ ಸ್ವಲ್ಪ ಟೆನ್ಷನ್ ಕೊಡುತ್ತೆ. ಏನ್ ಕೇಳ್ಬೇಕಾಯ್ತು? ಅದೇ ಸರ್, ಇವಾಗ ಬಿಸ್ನೆಸ್ ನಂದು ವೆಹಿಕಲ್ ಡಿಪಾರ್ಟ್ಮೆಂಟ್ ಸರ್ ನಂದೀಗ. Vehicle department. ಹೌದೌದು. ಆಮೇಲೆ ಅದು ಸರಿ ನಡೀತಿಲ್ಲ. ಆಮೇಲೆ ಸ್ವಲ್ಪ ಸಾಲ ಸರ್, ಸಾಲ ಯಾವಾಗ ನಾನು ಬಹಳ ಈಸಿ ಆಗಿರುತ್ತೆ ಅಂತ ಹೇಳ್ತೀನಿ. ಜಾತಕ ನಮ್ದು ಶುಕ್ರ ದೇಶ 4-11, 12 ಎಲ್ಲಿ ನೋಡಿದ್ರು 4-11, 12 ಶುಕ್ರ ಬಂದಾಗ ಗಾಡಿ, ವೆಹಿಕಲ್ ಡಿಪಾರ್ಟ್ಮೆಂಟ್ ಈ ಬಹಳ ಈಸಿ ಆಗಿದೆ ನಕ್ಷತ್ರ ನಾಡಿ ಕಲಿಯೋದು. ಬರೀ ನಂಬರ್ಸ್ ಇಂದ ಕಲಿಬಹುದು. ಅನೇಕರು ಎಲ್ಲೆಲ್ಲೋ ಈ ನ್ಯೂಮರಾಲಜಿ ಅಂತ ಹೋಗಿ 1 ರಿಂದ 9 ಕಲ್ತು ಅದ್ರಲ್ಲಿ ಏನು ಬರಲ್ಲ. ಅದೇ ನಂಬರ್ಸ್ ಇಲ್ಲಿ ನಾನು ಅಸ್ಟ್ರಾಲಜಿಲೇ ಹೇಳ್ಕೊಡ್ತೀನಿ, ಬಹಳ ಸುಲಭ ಆಗಿರ್ತಕ್ಕಂಥದ್ದು. ಕುಜ ದಶೆ ಆಗಿದ ತಕ್ಷಣ ನಿಮಗೆ ರಾಹು ದಶೆ ತುಂಬಾ ಎಕ್ಸಲೆಂಟ್ ಆಗಿದೆ. ರಾಹು ದಶೆಯಲ್ಲಿ ಫಸ್ಟ್ ಕ್ಲಾಸ್ ಆಗಿದೆ. ರಾಹು ದಶೆಗೆ ವೆಯ್ಟ್ ಮಾಡಿ. ಶುಕ್ರ ದಶೆ ನಡೀತಾ ಇರೋದ್ರಿಂದ ಜಿರ್ಕಾನ್ ಹಾಕೊಳ್ಳಿ. ಆಮೇಲೆ ಸಾಧ್ಯವಾದಷ್ಟು ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿ ಬಂದಾಗ ಒಂದು ಬಟ್ಲು ಕುಂಕುಮ 6 ಶುಕ್ರವಾರ ಕೊಡಿ. ಸಕ್ಸಸ್ ಗ್ಯಾರಂಟಿ. ಶುಕ್ರ ಎಕ್ಸಲೆಂಟ್ ಆಗಿದೆ. ಸೂರ್ಯನಲ್ಲಿ ನೀವು ಕನಿಷ್ಠ ಪಕ್ಷ ನೀವು 1,00,000 ಇದ್ರೆ ಕೋಟ್ಯಾಧಿಪತಿ ಆಗ್ತೀರಾ, 1,000 ಇದ್ರೆ ಲಕ್ಷಾಧಿಪತಿ ಆಗ್ತೀರಾ. 2, 6, 9, 10, 11 ಬಹಳಷ್ಟು ಧನಿಕರಾಗ್ತೀರಾ ಸೂರ್ಯದಶೆಯಲ್ಲಿ. ಸೂರ್ಯದಶೆಗೆ ಕೈರಿ ಫಸ್ಟ್ ಕ್ಲಾಸ್ ಆಗಿದೆ. ನಮಸ್ಕಾರ ಸರ್. ನಮಸ್ತೆ ಸರ್, ನನ್ನ ಹೆಸರು ರಚನಾ ಅಂತ ಹೇಳ್ಬಿಟ್ಟು. ರಚನಾ, ಏನೇನ್ ರಚನೆ ಮಾಡ್ತೀರಾ? ಸರ್ ಆಕ್ಚುಲಿ ಇದು ನನ್ನ ಸಿಸ್ಟರ್ದು ಕೇಳ್ಬೇಕಾಗಿತ್ತು ಸರ್. ಓಕೆ, ಹೇಳಿ. 13/11/1995. 13 ನವೆಂಬರ್ 1999. 4:30 PM ಸರ್. 4:30 PM ಸಂಜೆ. 1995 4:30 PM. ಹೌದು, ಸಂಜೆ. 4:30 PM ಅಂದ್ರೆ ಸಂಜೆನೆ. ನಾನು ಯಾಕೆ ಕೇಳ್ತಾ ಇದ್ದೀನಿ ಹೌದು. ಮತ್ತೆ? ಹಾ, Correct ಹಾ, ಅಲ್ವಾ? ಸರ್. ಓಕೆ, ಇಲ್ಲಿ ಬರ್ತಕ್ಕಂಥದ್ದು ರಾಶಿ ನೋಡಿದಾಗ ಧನುರ್ ರಾಶಿ ಸರಿ ಇದೆಯಾ? ಸರ್ ಕರ್ಕಟಕ ರಾಶಿ ಪುಷ್ಯ ನಕ್ಷತ್ರ ಅಂತ ಯಾಕೆ ಈ ತರ ಹೇಳಿ. ಆಗ್ತದೆ? ಇವತ್ತು ಗ್ರಹಣದ ಪ್ರಭಾವ ಅನ್ಸುತ್ತೆ. ಇನ್ನೊಂದ್ಸತಿ ನೋಡ್ತೀನಿ. ಡೇಟ್ ಹೇಳಿಮ್ಮ ಕರೆಕ್ಟ್ ಆಗಿ. 13 ಸರ್, 13 ನವೆಂಬರ್ ಹಾಕೊಂಡಿದ್ದೀನಿ. 1995. 1995. ಯಾಕಂದ್ರೆ ಇಲ್ಲಿ ಕಿವಿಲಿ ಒಬ್ಬನೇ ಇರೋದು ಇವತ್ತು. ಇಬ್ಬರು ಮೇಡಮ್ಗಳು ಬೆಳಿಗ್ಗೆನೂ ರಜಾ, ನೈಟು ರಜದಲ್ಲಿದ್ದಾರೆ. ನಾವು ಒಬ್ಬರೇ ಎದ್ದು ಬಂದಿದ್ದೀವಿ. ಕರೆಕ್ಟ್ 1999 ಹಾಕೊಂಡಿದ್ದೆ, ಸಾರಿ 1995. ನೋಡಿ, ಈ ತರ ಕರೆಕ್ಷನ್ ಮಾಡ್ಕೊಂಡ್ಬಿಟ್ರೆ ನಮ್ಗೆ ಬಹಳ ಈಸಿ ಆಗುತ್ತೆ. ಕರ್ಕಾಟಕ ರಾಶಿ ಪುಷ್ಯ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ. ಪರ್ಫೆಕ್ಟ್ ಆಗಿದೆ. ಬುಧ ದಶೆ ನಡೀತಾ ಇದೆ. ಬುಧ ದಶೆಯಲ್ಲಿ ಶುಕ್ರ ಭುಕ್ತಿ ನಡೀತಾ ಇದೆ. ಬುಧ ಮತ್ತೆ ಶುಕ್ರ ನೋಡೋಣ. ಬುಧ ಏನ್ ಕಾಂಬಿನೇಷನ್ 3, 4, 6 ಮತ್ತೆ ಶುಕ್ರ. ಮದುವೆ ವಿಚಾರದಲ್ಲಿ ಏನೋ ಕೇಳ್ಬೇಕಾಯ್ತಾ? ಇಲ್ಲ ಸರ್, ಜಾಬ್ ಕೇಳಬೇಕಾಗಿತ್ತು ಸರ್. ನಾನು BA ಆಯ್ತಾ? ಏನ್ ಏಜ್ ಇವ್ರಿಗೆ? ಏಜ್ ನೋಡ್ಲಿಲ್ಲ ನಾನು. ಮದುವೆ ಆಗಿದ್ಯಾ? ಇಲ್ಲ ಸರ್, ಮದ್ವೆ ಆಗಿಲ್ಲ. ಇಲ್ಲ, ಈಗ BE ಕಂಪ್ಲೀಟ್ ಆಗಿದೆ, ಫೈನಲ್ ಇಯರ್. ಬಹಳ ಡಿಲೇ ಆಗುತ್ತೆ. ಸ್ವಲ್ಪ ವಿಚಾರದಲ್ಲಿ ಸ್ವಲ್ಪ ಬೇಗ ಮಾಡ್ಕೊಳ್ಳಿ. ಬಹಳ ಡಿಲೇ ಆಗುತ್ತೆ. ಯಾಕಂದ್ರೆ 6-10 ಕಾಂಬಿನೇಷನ್ ಬುಧನಲ್ಲಿ ಬಹಳ ಸ್ಟ್ರಾಂಗ್ ಇದೆ ಮೇಡಮ್. ಕೆಲಸದ ವಿಚಾರದಲ್ಲಿ ಏನು ತಲೆ ಕೆಡಿಸ್ಕೋಬೇಡಿ. ಕೆಲಸದ ವಿಚಾರದಲ್ಲಿ ಇನ್ನ 3 ತಿಂಗಳಲ್ಲಿ ಕೆಲಸ ಆಗುತ್ತೆ. ಓಕೆ. ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ ಅಂತ ಯಥೇಚ್ಛವಾಗಿ ಹೇಳ್ಕೊಳ್ಳಿ. ಕೆಲಸ ಎಕ್ಸಲೆಂಟ್ ಆಗಿರುತ್ತೆ. ಫಾರಿನ್ ಹೋಗ್ತಕ್ಕಂಥ ಕಾಂಬಿನೇಷನ್ ಬರುತ್ತೆ. ಮದುವೆ ತುಂಬಾನೇ ಡಿಲೇ ಆಗ್ಬಿಡುತ್ತೆ. ತುಂಬಾ ಅಂದ್ರೆ ಬಹಳಷ್ಟು ಡಿಲೇ ಆಗುತ್ತೆ. ಈಗ ಬರ್ತಕ್ಕಂಥ ಸೂರ್ಯನಲ್ಲಿ ಮತ್ತೆ ಶುಕ್ರ ಯಾವಾಗಲೂ ಅಷ್ಟೇ. ಶುಕ್ರ ದಶಾ ಮತ್ತೆ ಭುಕ್ತಿಗಳಲ್ಲಿ ಶುಕ್ರ ಬಂದ್ಬಿಟ್ರೆ ಮದುವೆ ಬೇಗ ಮಾಡ್ಬಿಡಕ್ಕೆ ಈಸಿ ಆಗುತ್ತೆ. ಬಟ್ ಶುಕ್ರ ಎಲ್ಲಿವರೆಗೂ ಇರ್ತಾನೆ ಅಂದ್ರೆ 2019 ಜುಲೈವರೆಗೂ ಇರ್ತಾನೆ. ಸ್ವಲ್ಪ ಟ್ರೈ ಮಾಡ್ಬಿಡಿ. ಅದಾದ ಮೇಲೆ ಜುಲೈ 2019 ಜುಲೈ ಆದ್ಮೇಲೆ ಬಹಳನೇ ಟಫ್ ಆಗ್ಬಿಡುತ್ತೆ. ತುಂಬಾನೇ ಟಫ್ ಆಗುತ್ತೆ. ಏನ್ ಪೂಜೆ ಮತ್ತೆ ಅವಾಗ ತುಂಬಾ ಓಡಾಡ್ತೀರಾ. ಕೆಲಸ ಇದೆ, BE ಮಾಡಿದಾಳೆ, ಒಬ್ಬ ಗಂಡು ಸಿಗ್ತಾ ಇಲ್ಲ ಅಂತ ಅವಾಗ ಒಂದು ಪೇಚಾಡೋದು ಬೇಡ. ಅದಕ್ಕೆ ನಕ್ಷತ್ರ ನಾಡಿ ಕಲ್ತು ಬಿಟ್ಟಾಗ ಯಾವ ಟೈಮಲ್ಲಿ ಏನ್ ಮಾಡ್ಬೇಕು ಗೊತ್ತಾಗ್ಬಿಡುತ್ತೆ. ಮಾಡಿ ಮತ್ತೆ ನಕ್ಷತ್ರ ನಾಡಿ ಕಲೀರಿ. ಅಕ್ಟೋಬರ್ 7ನೇ ತಾರೀಕು ಬೆಂಗಳೂರಲ್ಲಿದೆ. ಒಳ್ಳೇದಾಗ್ಲಿ. ಸರಿ, ಒಂದು ಬ್ರೇಕ್ ತಗೊಂಡು ಮತ್ತೆ ವಾಪಸ್ ಬರೋಣ ವೀಕ್ಷಕರೇ. ಬ್ರೇಕ್ ಆದ ನಂತರ ಈ ಒಂದು ಗ್ರಹಣದ ಬಗ್ಗೆ ಮಾತಾಡೋಣ.
ಓಕೆ ವೀಕ್ಷಕರೇ, ಸಣ್ಣ ವಿರಾಮದ ನಂತರ ಸ್ವಾಗತ ಸುಸ್ವಾಗತ. ಇವತ್ತು ಚಂದ್ರಗ್ರಹಣ ನಡೀತಾ ಇದೆ. 9:20 ಸ್ಟಾರ್ಟ್ ಆಯ್ತು, 2:20 ಇರುತ್ತೆ. ಅಂದ್ರೆ 8ನೇ ತಾರೀಕು 2:20 ಇರುತ್ತೆ. 2 ಗಂಟೆ 20 ನಿಮಿಷ ಬೆಳಗಿನ ಜಾವ ಇರುತ್ತೆ. ಅದರಲ್ಲಿ ಮೇನ್ ಬಹಳ ಒಂದು ಸ್ಟ್ರಾಂಗ್ ಆಗಿರ್ತಕ್ಕಂಥದ್ದು 10 ಗಂಟೆ 50 ನಿಮಿಷದಿಂದ 11 ಗಂಟೆ 50 ನಿಮಿಷ ಅಂತ ಲೆಕ್ಕಕ್ಕೆ ತಗೊಳ್ಬಹುದು. ಮತ್ತೆ 11:40ಕ್ಕೆ ಕರೆಕ್ಟ್ ಆಗಿ ಇವತ್ತು ರಾತ್ರಿ ಪೌರ್ಣಮಿ ಮುಗಿಯುತ್ತೆ. ಪೌರ್ಣಮಿ ದಿವಸ ಮಂತ್ರ ಹೇಳ್ಕೊಂಡ್ರೆ ವಿಶೇಷವಾಗಿ ಲಾಭ ಆಗುತ್ತೆ. ಮಂತ್ರದ ಒಂದು ಕೊಡ್ತೀನಿ, ಪೆನ್ನು ಪೇಪರ್ ಇಟ್ಕೊಂಡು ರೆಡಿಯಾಗಿ 1,500 ಜಪ, 1,500 ಲೆಕ್ಕ ಹೆಂಗಾರು ಮಾಡ್ಕೊಂಡು ಮಾಡ್ಬಿಡಿ. ಬಹಳಷ್ಟು ನಿಮಗೆ ಸ್ಟ್ರೆಂತ್ ಮತ್ತೆ ವಿರಿಲಿಟಿ ಮತ್ತೆ ಒಂದು ಪವರ್ ಎಲ್ಲ ಸಿಗುತ್ತೆ. ಮತ್ತೆ ಇದೇ ರೀತಿ ನಾನು ಹೇಳ್ದಂಗೆ ಇದೇ 2-3 ಸೆಪ್ಟೆಂಬರ್ 2-3 ಹುಬ್ಳಿಲಿ ನಕ್ಷತ್ರ ನಾಡಿ ಕರೀತಾ ಇದೆ, ಹೇಳ್ಕೊಡ್ತಾ ಇದೀನಿ. ಮತ್ತೆ ಕಡೆಯದಾಗಿ ಹೇಳ್ತಾ ಇದ್ದೀನಿ, ರೇಟ್ಗಳು GST ವರ್ಕೌಟ್ ಮಾಡ್ತಾ ಇದ್ದೀನಿ, ಕಮ್ಮಿ ರೇಟಲ್ಲಿ ವರ್ಕೌಟ್ ಮಾಡ್ತಾ ಇದ್ದೀನಿ. GST ರೇಟ್ ಜಾಸ್ತಿ ಆದ್ರೆ ಒಂದು 30% ಜಾಸ್ತಿ ಖಂಡಿತ ಆಗುತ್ತೆ. ಮತ್ತೆ ಬಳ್ಳಾರಿಲೂ ಅಷ್ಟೇ ರೇಟ್ಗಳು ಜಾಸ್ತಿ ಆಗುತ್ತೆ. ಯಾರ್ಯಾರು ಹುಬ್ಳಿಲಿ ಇವತ್ತು ಕೇಳ್ತಾ ಇದ್ದೀರಾ, ಹುಬ್ಳಿ ಸುತ್ತಮುತ್ತಲ ಇರ್ತಕ್ಕಂಥ ಜನ, ಬೆಳಗಾಂ ಇರ್ಬೋದು, ಗದಗ ಇರ್ಬೋದು, ಬಾಗಲಕೋಟೆ ಇರ್ಬೋದು, ಯಾರ್ಯಾರು ನಿಯರ್ ಬೈ ಇದೆ ದಯವಿಟ್ಟು ಬಂದ್ಬಿಟ್ಟು ಕಲ್ತ್ಕೊಂಡ್ಬಿಡಿ. 2017ಕ್ಕೆ ಇದು ಕೊನೆಯದು ಹುಬ್ಳಿಲಿ ಮಾಡ್ತಕ್ಕಂಥದ್ದು. ಇದಾದ ನಂತರ 2018 ಮಾಡ್ತೀನಿ. ಇದೇ ಪ್ರೈಸ್ ಅಲ್ಲಿ ಮಾಡಕ್ ಬಹಳ ಕಷ್ಟ ಆಗುತ್ತೆ. 2-3 ಹುಬ್ಳಿಲಿ. ಇನ್ನು ಸ್ವಲ್ಪ ದಿವಸದಲ್ಲಿ ನಾನು ಹೇಳ್ತೀನಿ ಯಾವ ಹೋಟ್ಲಲ್ಲಿ ಮಾಡ್ತೀನಿ. ಮತ್ತೆ 19-20 ತಾರೀಕು ರಿಜಿಸ್ಟರ್ ಮಾಡ್ಕೊಂಡ್ಬಿಡಿ. ಹೈಯರ್ ಕ್ಲಾಸ್ ಮಾಡ್ತಾ ಇದ್ದೀನಿ. ಬಹಳಷ್ಟು ಜನ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ರಿಜಿಸ್ಟರ್ ಆದ್ರೂ ಮಾತ್ರನೇ ಎಂಟ್ರಿ ಬುಕ್ಸ್ ಪ್ರಿಂಟ್ ಆಗುತ್ತೆ. ಮತ್ತೆ 16ನೇ ತಾರೀಕು ಹೇಳ್ದಂಗೆ ಬಳ್ಳಾರಿಲಿ, ಅಕ್ಟೋಬರ್ 7 ಬೆಂಗಳೂರಲ್ಲಿ. ಸೊ ನಕ್ಷತ್ರ ನಾಡಿ ಕಲ್ತಿರ್ತಕ್ಕಂಥ ನಮ್ಮ ವಿದ್ಯಾರ್ಥಿ ಅವರ ಅನಿಸಿಕೆ, ಅಭಿಪ್ರಾಯ ಹೇಗಿದೆ, ಏನಿದೆ ಕೇಳ್ಕೊಂಬರೋಣ ಬನ್ನಿ. ನಮಸ್ಕಾರ, ನನ್ನ ಹೆಸರು ಪೃಥ್ವಿ ಅಂತ. ನಾವು ಮುಖ್ಯವಾದ ನಿರ್ಧಾರಗಳನ್ನ ತಗೊಂಡಾಗ ಸಾಮಾನ್ಯವಾಗಿ ಜಾತಕವನ್ನು ತೋರಿಸ್ತೀವಿ. ಹೀಗೆಲ್ಲ ತೋರಿಸ್ತಾ ಇರಬೇಕಾದಾಗ ನನಗೆ ಇದನ್ನು ನಾನೇ ಕಲ್ತ್ಕೋಬೇಕು ಅನ್ನೋ ಒಂದು ಆಸೆ ಹುಟ್ಟಿತ್ತು. ಸರಿಯಾದ ಸಮಯದಲ್ಲಿ ಸರಿಯಾದ ಗುರುಗಳು ಸಿಕ್ಕಿದ್ರು ಅನಿಸ್ತು ನಕ್ಷತ್ರ ನಾಡಿಗೆ ಸೇರಿದ ಮೇಲೆ. ಇದರಲ್ಲಿ ಕಂಪ್ಲೀಟ್ ಅಕ್ಯುರೇಟ್ ರಿಸಲ್ಟ್ಸ್ ನಮಗೆ ಸಿಗತ್ತೆ. ಆ ದಿನದಲ್ಲಿ ಏನಾಗುತ್ತೆ ಅನ್ನೋದನ್ನ ಆ ದಿನ ಸ್ಟಾರ್ಟ್ ಆಗುವಾಗಲೇ ತಿಳ್ಕೊಬಹುದು. ಆ ಥರ ನಮಗೆ ಗುರುಗಳು ಹೇಳ್ಕೊಟ್ಟಿದ್ದಾರೆ. ಇವತ್ತು ನಾನು PGD ಎಕ್ಸಾಮ್ಗಳನ್ನ ಕೊಟ್ಟಿದ್ದೀನಿ. ಈ ಎಕ್ಸಾಮ್ ಬರೆದ ಮೇಲೆ ಈ ಕಲ್ತಿದ್ದನ್ನು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಕಲ್ತ್ಕೋಬೇಕು ಅನ್ನೋ ಒಂದು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಕಲ್ತ್ಕೋಬೇಕು ಅಂತ ಅನಿಸ್ತಾ ಇದೆ. ಸೊ ಇದರ ಅನುಭವವನ್ನು ನೀವು ಕೂಡ ಪಡೆದುಕೋಬೇಕು. ನಮ್ಮ ಗುರುಗಳಿಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಚಂದ್ರಶೇಖರ್ ವಿಠಲ್ ಜಾಧವ್ ಅಂತ. ನಾನು ಬೆಂಗಳೂರಿನಿಂದ ಬಂದಿದ್ದೀನಿ. ನಾನು ವೃತ್ತಿಯಲ್ಲಿ ಅಡ್ವೊಕೇಟು. ನಾನು ನಕ್ಷತ್ರ ನಾಡಿ ಕಾರ್ಯಕ್ರಮವನ್ನು ಕಸ್ತೂರಿ TV ಚಾನಲ್ನಲ್ಲಿ ದಿವಸ ನೋಡ್ತಾ ಇದ್ದೆ. ತುಂಬ ಕುತೂಹಲ ಆಯಿತು. ಏನು 4 ದಿವಸದಲ್ಲಿ 10 ವರ್ಷ 12 ವರ್ಷ ಕಲಿಯುವಂಥ ಭವಿಷ್ಯ ಇದು ಜ್ಯೋತಿಷ್ಯನ ಇವರು 4 ದಿವಸದಲ್ಲಿ ಕಲಿಸ್ತೀನಿ ಅಂತ ಹೇಳಿದಾರಲ್ಲ, ಅದನ್ನು ನೋಡೋಣ. ಆಮೇಲೆ ನಮ್ಮ ವೃತ್ತಿಯಲ್ಲಿ ಅದು ಅನುಕೂಲ ಆಗುತ್ತೇನೋ, ಮತ್ತು ನನ್ನ ಕ್ಲೈಂಟ್ಸಿಗೆ ಮತ್ತು ಬೇರೆ ನನ್ನ ಫ್ಯಾಮಿಲಿ ಮೆಂಬರ್ಸ್ಗೆ ಅದು ಅನುಕೂಲ, ನನಗೂ ಅನುಕೂಲ ಆಗುತ್ತೇನೋ ಅನ್ನೋ ಉದ್ದೇಶದಿಂದ ಬಂದೆ. ಇಲ್ಲಿ ಬಂದು ನಾನು ಪಾಠ ಪ್ರವಚನ ಎಲ್ಲ ಕೇಳಿದಾಗ ತುಂಬ ಅಕ್ಯುರೇಸಿ ಆಗಿ ತುಂಬ ಕಾನ್ಫಿಡೆನ್ಸ್ ಬಂತು. ಅದಕ್ಕೆ ನಾನು ಇದರಿಂದ ನಾನು ಹೇಳ್ತೀನಿ, ನೀವೆಲ್ಲರೂ ಪ್ರತಿಯೊಂದು ಮನೆಯಲ್ಲಿ ಒಬ್ಬೊಬ್ಬರಾಗಿಯೂ ಇದು ನಕ್ಷತ್ರ ನಾಡಿ ಕಲಿತ್ರೆ ತುಂಬ ಅನುಕೂಲ ಆಗುತ್ತೆ. ಅವ್ರ ಜೀವನ ವೃದ್ಧಿ ಪಡಿಸ್ಕೋಬೋದು, ಒಳ್ಳೇದು ಮಾಡ್ಕೋಬೋದು. ಥ್ಯಾಂಕ್ಸ್. ನಾನು ಮನೋಹರ್ ಅಂತೇಳಿ ದಕ್ಷಿಣ ಪುತ್ತೂರಿಂದ ಬಂದಿದ್ದೇನೆ. ನಾನು ನಕ್ಷತ್ರ ನಾಟಿ ಕಲಿಬೇಕು ಅಂತ 2-3 ವರ್ಷದಿಂದ ಪ್ರಯತ್ನ ಮಾಡಿದ್ದೇನೆ. ಈಗ ನನಗೆ ಅನುಭವ ಆಗಿದೆ. ಈ ಕ್ಲಾಸಿಗೆ ಬಂದೇನೆ. ಬೇರೆ ಬೇರೆ ವಿದ್ಯೆ ಕಲಿತೇನೆ. ಅದರಲ್ಲಿ ಇದು ಬೆಸ್ಟ್ ಅಂತ ಕಂಡಿದೆ ನನಗೆ. ಎಲ್ಲರೂ ಸಹ ತರಗತಿಗೆ ಬಂದು ಇದನ್ನು ಕಲಿಬಹುದು ಅಂತ ನನ್ನ ಆಶಯ. ಎಲ್ಲರೂ ಸಹ ಬರಬೇಕಾಗಿ ಕೇಳ್ಕೊಳ್ತೇನೆ. ನಮಸ್ಕಾರ, ನನ್ನ ಹೆಸರು ಸಿ ರಮೇಶ್ ಅಂತ. ನಾನು ರಾಜಾಜಿನಗರದಿಂದ ಇಲ್ಲಿ ನಕ್ಷತ್ರ ನಾಡಿಯನ್ನು ಕಲಿಯೋದಕ್ಕೆ ಬಂದಿದ್ದೀನಿ. ಡಾಕ್ಟರ್ ದಿನೇಶ್ ಗುರೂಜಿ ಅವರು ಬಹಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಪ್ರತಿಯೊಂದನ್ನು ಕೂಡ 4 ದಿನಗಳಲ್ಲಿ ಸ್ಫುಟವಾಗಿ ಹೇಳ್ಕೊಡ್ತಾ ಇದ್ದಾರೆ. ಮತ್ತು ಹೊರಗಡೆ ಎಲ್ಲ ನಾವು ಒಂದು ಜ್ಯೋತಿಷ್ಯವನ್ನು ಕಲಿಬೇಕಂತ ಹೋದರೆ ಸುಮಾರು 1 ವರ್ಷ 2 ವರ್ಷ ಎಲ್ಲ ಟೈಮ್ ತಗೊಳ್ತಾರೆ. ಆದರೆ ಇಲ್ಲಿ ದಿನೇಶ್ ಗುರೂಜಿ ಅವರು ಸ್ಪಷ್ಟವಾಗಿ 4 ದಿನಗಳಲ್ಲಿ ಎಲ್ಲ ರೀತಿ ದಶಾಭಕ್ತಿಯಾಗಿ ಯಾವ ರೀತಿಯಿಂದ ಕೆಲಸ ಮಾಡುತ್ತೆ, ನಕ್ಷತ್ರಗಳು ಯಾವ ರೀತಿ ಕೆಲಸ ಮಾಡುತ್ತೆ, ಸ್ಥಾನಗಳು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಬಹಳ ಸ್ಫುಟವಾಗಿ ಅತ್ಯದ್ಭುತವಾಗಿ ಹೇಳ್ಕೊಡ್ತಾ ಇದ್ದಾರೆ. ಮತ್ತು ಇನ್ನೊಂದು ಏನು ವಿಶೇಷ ಏನಪ್ಪ ಅಂತಂದರೆ, ಇಲ್ಲಿ ಅವರೇ ಪ್ರತಿಯೊಂದು ಒಬ್ಬರು ವ್ಯಕ್ತಿ ಹತ್ರ ಬಂದು ನಾವು ಸ್ಪಷ್ಟವಾಗಿ ಎಲ್ಲವನ್ನು ತಿಳಿಸ್ಕೊಡ್ತಾರೆ. ಯಾರಿಗೂ ಅರ್ಥ ಆಗದೇ ಇದ್ರೂ ಕೂಡ ಪ್ರತಿಯೊಂದು 1 ಸಲ ಅಲ್ಲ 2 ಸಲ ತುಂಬ ಚೆನ್ನಾಗಿ ಸ್ಪಷ್ಟವಾಗಿ ಸ್ಫುಟವಾಗಿ ನಮಗೆಲ್ಲ ಹೇಳ್ಕೊಡ್ತಾ ಇದ್ದಾರೆ. ಮತ್ತು ಇನ್ನೊಂದು, ಇಲ್ಲಿ ನಾವು ಏನು ಕಲಿತೀವಿ ಅದನ್ನು 1 ವಾರದಲ್ಲಿ ಅದನ್ನು ಬಾಯ್ಹಾಟ್ ಮಾಡಿಕೊಂಡು
ಅದೆಲ್ಲ ತಿರ್ಗಾ ರಿಪೀಟ್ ಮಾಡೋರು ಕೂಡ ಅದನ್ನು ಸ್ಪಷ್ಟವಾಗಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ನಮಗೆ ಬಹಳ ಅನುಕೂಲ ಆಗಿದೆ, ತುಂಬ ಚೆನ್ನಾಗಿದೆ. ಹೊರಗಡೆ ಎಲ್ಲ ಏನೇ ಒಂದು ಜ್ಯೋತಿಷ್ಯ ಕಲಿಬೇಕು ಅಂತ ಹೋದಾಗ ಸುಮಾರು 50,000 ರಿಂದ 60,000 3 ವರ್ಷ ಕಲಿಸೋದಕ್ಕೆ ಹೇಳ್ತಾರೆ. ಆದರೆ ಇಲ್ಲಿ ದಿನೇಶ್ ಗುರೂಜಿಯವರು ನಮಗೆ 4 ದಿನಗಳಲ್ಲಿ ಸ್ಪಷ್ಟವಾಗಿ ಅಷ್ಟಕವರ್ಗ ದೋಷಗಳು, ರಾಶಿ ದೋಷಗಳು, ಮತ್ತು ರಾಶಿ ಗ್ರಹಗಳು ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದು, ಮತ್ತು ಸ್ಥಾನಗಳು ಯಾವ ರೀತಿ ಇದು ಮಾಡುತ್ತೆ, ದಶಾಭುಕ್ತಿಗಳಲ್ಲಿ ಯಾವ ರೀತಿ ಆಗುತ್ತೆ, ಇದನ್ನೆಲ್ಲ ಸ್ಪಷ್ಟವಾಗಿ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಆರೋಗ್ಯ ಇರ್ಬೋದು, ಹಣಕಾಸು ಸಂಪಾದನೆ, ಉದ್ಯೋಗ ಇವೆಲ್ಲದಕ್ಕೂ ಅನುಕೂಲ ಆಗುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಮುಖ್ಯವಾಗಿ ಪ್ರತಿಯೊಬ್ಬರು ಕೂಡ ಒಂದೊಂದು ಮನೆಯಲ್ಲಿ ಪ್ರತಿಯೊಬ್ಬರು ಕೂಡ ಜ್ಯೋತಿಷ್ಯವನ್ನು ಕಲಿಯಬೇಕು. ಯಾಕೆಂದರೆ ಈ ಜ್ಯೋತಿಷ್ಯ ಒಂದು ವೈಜ್ಞಾನಿಕ ತತ್ವದಿಂದ ಕೂಡಿದೆ. ಇದು ಹಿಂದಿನ ಕಾಲದಲ್ಲಿ ಮಾಡಿರತಕ್ಕಂಥ ಹಲವಾರು ಕ್ಲಿಷ್ಟ ಸಮಸ್ಯೆಗಳಿಗೆ ಈ ದಿನೇಶ್ ಗುರೂಜಿಯವರು ಸ್ಪಷ್ಟವಾಗಿ ಸುಲಭವಾಗಿ ಸರಳ ರೀತಿಯ ಫಾರ್ಮುಲಾ ಕಂಡುಹಿಡಿದು ಎಲ್ಲರಿಗೂ ಸುಲಲಿತವಾಗಿ ಹೇಳ್ಕೊಡ್ತಾ ಇದ್ದಾರೆ. ಇದಕ್ಕೆ ನಾನು ಈ ವಾಸ್ತುನ ಸಲಹೆಗಾರನಾಗಿದ್ದರೂ ಕೂಡ ನಾನು ಇವತ್ತು ದಿವಸ 4 ದಿನದಲ್ಲಿ ಈ 3 ದಿನ ಅದ್ಭುತ ಆಗಿದೆ, ಇದು 4ನೇ ದಿನ ನಡೀತಾ ಇದೆ. ಬಹಳ ತುಂಬ ಚೆನ್ನಾಗಿ ಜ್ಯೋತಿಷ್ಯವನ್ನು ಕಲಿಸ್ಕೊಡ್ತಾ ಇದ್ದಾರೆ. ಎಲ್ಲರಿಗೂ ಧನ್ಯವಾದಗಳು ಗುರುಜಿಯವರಿಗೆ. ಇನ್ನೂ ಹೆಚ್ಚು ಈ ಥರ ಕ್ಲಾಸಸ್ಗೆ ಎಲ್ಲ ಜನಗಳು ಬಂದು ಪ್ರತಿಯೊಬ್ಬರು ಮನೆಯಲ್ಲೂ ಕನ್ನಡಿಗರಾಗಿ ಪ್ರತಿಯೊಬ್ಬರು ಮನೆಯಲ್ಲೂ ಒಬ್ಬೊಬ್ಬರು ಜ್ಯೋತಿಷ್ಯ ಕಲಿಬೇಕು ಅಂತ ನಾನು ಎಲ್ಲರಿಗೂ ಕೇಳ್ಕೊಳ್ತಾ ಇದ್ದೀನಿ. ಕಸ್ತೂರಿ ವಾಹಿನಿಗೆ ಧನ್ಯವಾದಗಳು. ಓಕೆ, ವೆಲ್ಕಮ್ ಬ್ಯಾಕ್ ವೀಕ್ಷಕರೇ. ಕಲ್ತರಲ್ಲ, ಅವರು ವಾಸ್ತು ತಜ್ಞರಂತೆ. ನೋಡಿ, ವಾಸ್ತು ತಜ್ಞರು ಬಂದು ಕೂಡ ಜ್ಯೋತಿಷ್ಯ ಕಲಿತಾ ಇದ್ದಾರೆ. ಎಲ್ಲ ರಂಗದವರು ಯಾರು ಅಂತಿಲ್ಲ, ಒಂದು 17 ವರ್ಷದಿಂದ ಹಿಡಿದು 70 ವರ್ಷ 75 ವರ್ಷದವರೆಗೂ ಕಲಿತಾ ಇದ್ದಾರೆ. ಈಗ ಮೊನ್ನೆ ಮೊನ್ನೆ ಮೈಸೂರಿನಲ್ಲಿ ಮತ್ತೆ ಒಬ್ರು ಅಂದ್ರು ಬಂದು ಕಲಿತಾ ಇದ್ದಾರೆ, ಕಣ್ಣಿಲ್ದೇ ಇರ್ತಕ್ಕಂಥವ್ರು. ಈ ಕಣ್ಣಿರೋರು ಕೇಳಿದ್ರೆ ನಾವು ಓದಿಲ್ಲ ಮಾಡಿಲ್ಲ ಏನೇನೋ ಹೇಳ್ತಾರೆ. ಕಲೀರಪ್ಪ ಅಂತಂದ್ರೆ ಕಲೀರಿ, ಕಲಿಸೋವರೆಗೂ ಇನ್ನು ಸ್ವಲ್ಪ ದಿವಸ, ಎಷ್ಟು ದಿವಸ ಕಲಿಸ್ತೀನೋ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೀನಿ. ಭಗವಂತನ ಪ್ರೇರಣೆ ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಒಬ್ಬ ಮನುಷ್ಯ ಒಂದೇ ಸ್ಥಾನದಲ್ಲಿ ಇರಕ್ಕೆ ಬಿಡಲ್ಲ ಭಗವಂತ. ಇವತ್ತು ಇಲ್ಲಿದ್ರೆ ನಾಳೆ ಇಲ್ಲೊಂದೆಲ್ಲ ಎತ್ತಾಗ್ತಾ ಇರ್ತಾನೆ, ಅಥವಾ ಮನೇಲಿ ಕೂರಿಸ್ತಾನೆ. ಏನೋ ಒಂದು ದಶಾಭುಕ್ತಿಗಳು ಇದು ಆಪರೇಟ್ ಆಗ್ತಾ ಇರುತ್ತೆ. ಅದರ ಆಧಾರ ಮೇಲೆ ಹೇಳ್ತಾ ಇದ್ದೀನಿ. ಒಂದು ಕಾಲರ್ ಇದ್ದಾರೆ, ಮಾತಾಡ್ಸೋಣ ಬನ್ನಿ. ನಮಸ್ಕಾರ. ಉಡುಪಿಯಿಂದ ಉಮೇಶ್, ಹೇಳಿ, ಯಾರ ಬಗ್ಗೆ ಕೇಳ್ಬೇಕಾಯ್ತು? ನಮ್ಮ ಬಗ್ಗೆ ಹೇಳ್ಬೇಕಿತ್ತು. ಡೇಟ್ ಆಫ್ ಬರ್ತ್ ಹೇಳಿ ಸರ್. 14 ಫೆಬ್ರವರಿ 1981. 1981. ಮಧ್ಯಾಹ್ನ 2:29. ಮಧ್ಯಾಹ್ನ 2:29. ಹುಟ್ಟಿರ್ತಕ್ಕಂಥ ಊರು ಯಾವ್ದಪ್ಪ? ಉಡುಪಿ. ಉಡುಪಿ. ಈಗಿರೋದು ಉಡುಪಿಲೇನಾ? ಹೌದೌದು. ಮಳೆ ಏನಾದ್ರು ಇದೆಯಾ ಅಲ್ಲಿ ಆ ಕಡೆ? ಮಳೆ ಕಮ್ಮಿ ಆಗಿದೆ. ರೀಸೆಂಟ್ ಆಗಿ ಒಂದು 15-20 ದಿವಸ ಬಹಳ ಮಳೆ ಬಂತು, ಮತ್ತೆ ಕಮ್ಮಿ ಆಯ್ತು. ಇನ್ನು ಸ್ವಲ್ಪ ಜಾಸ್ತಿ ಆಗ್ಬೇಕು ಮಳೆ. ಮತ್ತೆ ಉಡುಪಿಲಿ ಕ್ಲಾಸ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಸರ್. ಉಡುಪಿಲಿ ಪ್ರಾಯಶಃ ಅಕ್ಟೋಬರ್ ಮಂತ್ ಅಲ್ಲಿ ಉಡುಪಿಲಿ ಮಾಡೋಣ ಅಂತಿದ್ದೀನಿ. ಬಹಳಷ್ಟು ಜನ ಉಡುಪಿಲಿ ಕೇಳ್ತಾ ಇದಾರೆ. ಒಂದು ವಾರದಲ್ಲಿ ನಾನು ಡಿಸೈಡ್ ಮಾಡಿ ಉಡುಪಿಲಿ ಬರ್ತೀನಿ. ಗೋಲ್ಡ್ ಫ್ಲಿಂಚ್ ಹೋಟೆಲ್ ಅಲ್ಲಿ ಮಾಡೋಣ ಅಂತಿದ್ದೀನಿ, ಅಥವಾ ಓಷನ್ ಪರ್ಲಲ್ಲಿ ಮಾಡೋಣ ಅಂತಿದ್ದೀನಿ. ಸೊ ನಿಮ್ಮ ರಾಶಿ ನೋಡಿದಾಗ ಮೇಷ ರಾಶಿ, ಮಿಥುನ ರಾಶಿ ಬರ್ತಾ ಇದೆ. ಮಿಥುನ ರಾಶಿ ಮಿಥುನ ರಾಶಿ, ಮಿಥುನ ಲಗ್ನ, ಸರಿ. ಮೃಗಶಿರ ನಕ್ಷತ್ರದಲ್ಲಿ ಇದೆ. ಮತ್ತೆ ಈಗ ಶನಿ ದಶೆ ನಡೀತಾ ಇದೆ. ಶನಿ ದಶೆಯಲ್ಲಿ ಶನಿ ಭುಕ್ತಿ, ಶನಿ ಮತ್ತೆ ಶನಿ ಭುಕ್ತಿ ಏನ್ ಮಾಡ್ತಾರೆ? 4, 8, 9, 2, 3, 12. ಗುರು ಚೆನ್ನಾಗಿತ್ತು, ಶನಿ ಸ್ವಲ್ಪ ವೀಕ್ ಆಗಿದೆ. ಏನ್ ವಿಚಾರ ಕೇಳ್ಬೇಕಾಯ್ತು ಸರ್? ವಿವಾಹ ಮದುವೆ 2-7-11 ಕಾಂಬಿನೇಷನ್ ಬರಬೇಕು. ಸ್ವಲ್ಪ 2-7-11 ಕಾಂಬಿನೇಷನ್ ಬಂದಿಲ್ಲ ಅಂದ್ರೆ ಬಹಳ ಕಷ್ಟಕರವಾಗಿರ್ತಕ್ಕಂಥ ಒಂದು ವಿಚಾರದಲ್ಲಿರುತ್ತೆ. ಮಂತ್ರ ಪಠನೆಯಿಂದನೇ ಮಾಡ್ಕೋಬೇಕಾಗತ್ತೆ. ಸೊ ಒಂದು ಮಂತ್ರ ಪಠನೆ ಕೊಡ್ತೀನಿ, ಆ ಮಂತ್ರ ಪಠನೆ ದಯವಿಟ್ಟು ಹೆಚ್ಚಿಗೆ ಮಾಡಿ. ಪತ್ನಿ ಮನೋರಮಾ ದೇಹಿ ಮನೋವೃತ್ತಾನು ಸಾರಿಣೀಂ ತಾರಿಣೀಂ ದುರ್ಗಾ ಸಂಸಾರ ಸಾಗರಸ್ಯ ಕುಲೋದ್ಭವಂ ಅಂತ ಈ ಮಂತ್ರ ಯಥೇಚ್ಛವಾಗಿ 108 ಸತಿ ಪಠನೆ ಮಾಡಿ. ಅದ್ರ ಜೊತೆಗೆ ಒಂದು 2-7-11 ಕಾಂಬಿನೇಷನ್ ಬರ್ತಕ್ಕಂಥ ಒಂದು ಕಾಂಬಿನೇಷನ್ ನೋಡಿದಾಗ ಚಂದ್ರನಲ್ಲಿ 2-9-11 ಕಾಂಬಿನೇಷನ್ ಬರ್ತಾ ಇದೆ. ಇನ್ನು ಮಿಕ್ಕ ಯಾವುದೇ ಗ್ರಹದಲ್ಲಿ ಮದುವೆ ವಿಚಾರ ಕಾಂಬಿನೇಷನ್ ಬರ್ತಾ ಇಲ್ಲ. ಬಲಗೈ ಉಂಗುರದ ಬೆರಳಿಗೆ ಒಂದು ಪರ್ಲ್ ಅಂತ ಬರುತ್ತೆ, ಅಥವಾ ಮುತ್ತನ್ನು ಹಾಕೊಳ್ಳಿ. ನಾನು ಹೇಳಿರ್ತಕ್ಕಂಥ ಮಂತ್ರ ಬೆಳಿಗ್ಗೆ 108, ಸಂಜೆ 108, ಶುಕ್ರವಾರದಿಂದ ಹೇಳ್ಕೊಳ್ಳಿ ಸರ್, ಒಳ್ಳೇದಾಗತ್ತೆ. ಓಕೆ ವೀಕ್ಷಕರೇ, ಒಂದು ಸಣ್ಣ ಬ್ರೇಕ್ ನಂತರ ರೆಡಿ ಇರಿ, ಪೇಪರ್ ಪೆನ್ ರೆಡಿ ಇಟ್ಕೊಳ್ಳಿ. ಕೆಲವು ಮಂತ್ರಗಳು ಕೊಡ್ತೀನಿ ಈ ಒಂದು ಗ್ರಹಣದ ವಿಚಾರದಲ್ಲಿ. ಓಕೆ, ಸಣ್ಣ ವಿರಾಮದ ನಂತರ ಸ್ವಾಗತ ಸುಸ್ವಾಗತ. ಅವಾಗಲೇ ಹೇಳ್ದಂಗೆ ಗ್ರಹಣ ನಡೀತಾ ಇದೆ ಇವಾಗ. ಚಂದ್ರಗ್ರಹಣ 10:50 ಇಂದ ಹಿಡಿದು ಇವತ್ತು ರಾತ್ರಿ 11:50 ಬಹಳ ಸಂಪೂರ್ಣವಾಗಿರುತ್ತೆ. ಮತ್ತು 2:20 ಬಿಡುಗಡೆ ಆಗುತ್ತೆ.
ಇವತ್ತು ವಿಶೇಷವಾಗಿ ಏನು ಅಂತಂದ್ರೆ ಚಂದ್ರಗ್ರಹಣ ಆದ ನಂತರ 21ನೇ ತಾರೀಕು ಸೂರ್ಯಗ್ರಹಣ ನಡೆಯುತ್ತೆ. ಎಲ್ಲಿ ರಾಹುಕೇತುಗಳು ಇರುತ್ತೋ ಅಲ್ಲಿ ಸೂರ್ಯ ಚಂದ್ರ ಅಮಾವಾಸ್ಯೆ ಮತ್ತೆ ಪೌರ್ಣಮಿಗಳಾದಾಗ ಗ್ರಹಣಗಳು ನಡೆಯುತ್ತೆ ಅಂದ್ರೆ ನಾನು ಆಲ್ರೆಡಿ ಬೆಳಗ್ಗೆನೂ ಹೇಳಿದ್ದೀನಿ, ಇವಾಗಲೂ ಹೇಳ್ತಾ ಇದ್ದೀನಿ. ಸೊ ಗ್ರಹಣದ ಟೈಮಲ್ಲಿ ಬಹಳ ಪವರ್ಫುಲ್ ಆಗಿರ್ತಕ್ಕಂಥ ಒಂದು ನಿಮಿಷನೂ ವೇಸ್ಟ್ ಮಾಡಬಾರ್ದು. ಯಾಕಂದ್ರೆ ನಮ್ಮ ಋಷಿಮುನಿಗಳು ಮತ್ತೆ ಅನೇಕ ವಿದ್ವಾಂಸರು ಗ್ರಹಣ ಕಾಲದಲ್ಲಿ ಬಹಳ ಪವರ್ಫುಲ್ ಆಗಿರ್ತಕ್ಕಂಥ ಮಂತ್ರಗಳನ್ನ ಪಠನೆ ಮಾಡ್ತಾ ಇದ್ದಾರೆ. ನನ್ನ ಅನುಭವದಲ್ಲಿ ಒಂದು 3 ವರ್ಷದ ಕೆಳಗಡೆ ನಾನು ಈ ರೀತಿ ಏನಾದ್ರೂ ಒಂದು ಸಾಧನೆ ಮಾಡಿ ಮುಂದಕ್ಕೆ ಜೀವನದಲ್ಲಿ ಮುಂದೆ ಒಂದು ಒಳ್ಳೆ ಘಟ್ಟನ ನಡಿಬೇಕು ಅಂತ 2012ನೇ ಇಸ್ವಿಲಿರ್ತಕ್ಕಂಥ ಒಂದು ಗ್ರಹಣದ ಕಾಲದಲ್ಲಿ 10,000 ಜಪ ಹುಬ್ಳಿಲಿ ಕುತ್ಕೊಂಡು ಒಂದು ಏಕಾಂತ ಜಾಗದಲ್ಲಿ ಕುತ್ಕೊಂಡು 10,000 ಜಪ ಒಂದು 45 ನಿಮಿಷ 1 ಅವರಲ್ಲಿ ಕಂಟಿನ್ಯೂಸ್ ಆಗಿ ಮಾಡಿದ್ದೆ. ಅದು 3 ಅವರ್ ತಗೊಳ್ತು ಗ್ರಹಣದ ಕಾಲದಲ್ಲಿ 10,000 ಜಪ. ಬಹಳ ಕಷ್ಟವಾಗಿತ್ತು, ಒಣಗೋಗುತ್ತೆ ಬಾಯಿ, ನಿದ್ದೆ ಬರೋ ಥರ ಆಗುತ್ತೆ. ಆದರೂ ಕೂಡ ಶ್ರಮಪಟ್ಟು ಮಾಡಿದೆ, ಅದರ ಫಲ ಖಂಡಿತ ಕೊಟ್ಟಿದೆ. ಸ್ವಲ್ಪ ಡಿಲೇ ಆದರೂ ಕೂಡ ಡಿಲೇ ಆಗಲ್ಲ, ನೀವು ಅನ್ಕೊಂಡಿದ್ದ ಹಾಗೆ ಆಗುತ್ತೆ. ಸೊ ಈ ವಿಚಾರದಲ್ಲಿ ಆರೋಗ್ಯನೇ ಭಾಗ್ಯ, ಎಲ್ಲರಿಗೂ ಆರೋಗ್ಯ ಇಂಪಾರ್ಟೆಂಟ್. ಆರೋಗ್ಯನೇ ಭಾಗ್ಯ, ಆರೋಗ್ಯ ಫಸ್ಟ್ ನಾವು ನೋಡ್ಕೋಬೇಕಾಗತ್ತೆ. 1,500 ಸಣ್ಣದು ಕೊಡ್ತೀನಿ. 1,500 ಏನು ಜಾಸ್ತಿ ಹೊತ್ತಾಗಲ್ಲ, ಒಂದು 40 ನಿಮಿಷ 45 ನಿಮಿಷ ಆರಾಮಾಗುತ್ತೆ. ಒಂದು ಒಳ್ಳೆ ಸ್ಥಾನದಲ್ಲಿ ಸಾಧ್ಯವಾದರೆ ಒಂದು ಬಿಳಿ ವಸ್ತ್ರ ಹಾಕೊಂಡು ಕೆಳಗಡೆ ಕುತ್ಕೊಳ್ಳಿ, ಯಾವುದೇ ದಿಕ್ಕಲ್ಲಿ ಕುತ್ಕೊಳ್ಳಿ. ಗ್ರಹಣ ಕಾಲದಲ್ಲಿ ದಿಕ್ಕಿಗೆ ಪ್ರಾಮುಖ್ಯತೆ ಇಲ್ಲ, ಯಾವುದೇ ದಿಕ್ಕಲ್ಲಿ ಕುತ್ಕೊಳ್ಳಿ. ನೆಲದ ಮೇಲೆ ಕುತ್ಕೊಂಡ್ರೆ ವಿಶೇಷವಾಗಿರ್ತಕ್ಕಂಥ ಲಾಭ. ಕಂಬಳಿ ಹಾಕೊಳ್ಳಿ, ಕರಿ ಕಂಬಳಿ ಹಾಕೊಳ್ಳಿ, ಇಲ್ಲಾಂದ್ರೆ ಬಿಳಿ ವಸ್ತ್ರ ಹಾಕೊಂಡು ಕುತ್ಕೊಂಡು 1500 ಬಾರಿ ಜಪ ಮಾಡಿ ಸಾಕು. ಬಹಳ ವಿಶೇಷವಾಗಿರ್ತಕ್ಕಂಥ ಶಕ್ತಿ. ಮೊಟ್ಟ ಮೊದಲಾಗಿ ಆರೋಗ್ಯಕ್ಕೆ ನಾನು ಒಂದು ಕೊಡ್ಬೇಕಂದ್ರೆ ಬಹಳ ಸಿಂಪಲ್ ಆಗಿರ್ತಕ್ಕಂಥ ಮಂತ್ರ, ಓಂ ನಮೋ ಭಗವತೆ ಮೃತ ಸಂಜೀವಿನಿ ಸ್ವಾಹ. ಮತ್ತೊಮ್ಮೆ ಹೇಳ್ತೀನಿ, ಓಂ ನಮೋ ಭಗವತೆ ಮೃತ ಸಂಜೀವಿನಿ ಸ್ವಾಹ. ದಯವಿಟ್ಟು ನಾನು ಹೇಳ್ತಕ್ಕಂಥ 3 ಮಂತ್ರಕ್ಕೆ ಮುಂಚೆ ಒಂದು ಸಣ್ಣ ಬಟ್ಲಲ್ಲಿ ಅಕ್ಕಿ ಇಟ್ಕೊಳ್ಳಿ. ಅಕ್ಕಿ ಇಟ್ಕೊಂಡ್ಬಿಟ್ಟು ಈ ಮಂತ್ರವನ್ನು ಜಪ ಮಾಡಿ. ಅದಾದ ನಂತರ ಬೆಳಗಿನ ಜಾವದಲ್ಲಿ ಈ ಅಕ್ಕಿನ ಯಾವ್ದಾದ್ರು ಒಂದು ನಿರ್ಜನವಾಗಿರ್ತಕ್ಕಂಥ ಪ್ರದೇಶ, ಒಂದು ಮಾಡಿ ಮೇಲೆ ಕಾಗೆಗೆ ಅಥವಾ ಹದ್ದಿಗೆ ಅಥವಾ ಯಾವ್ದಾದ್ರು ಪಕ್ಷಿಗೆ ಒಂದು ಹಾಕ್ತಕ್ಕಂಥದ್ದು, ಮರದ ಹತ್ರ ಇರ್ತಕ್ಕಂಥದ್ದು ಯಾವ್ದಾದ್ರು ಒಂದು ಮರ ಗಿಡ ಇರ್ತಕ್ಕಂಥದ್ದು ಇರುವೆಗೆ ಹಾಕ್ತಕ್ಕಂಥದ್ದು. 4ನೇದು ಯಾವ್ದಾದ್ರು ಒಂದು ದಾರಿಯಲ್ಲಿ, ಅಂದ್ರೆ ನೀವು ಹೋಗ್ತಕ್ಕಂಥ ದಾರಿಲಿ ಅದನ್ನ ಹಾಕ್ತಕ್ಕಂಥ. ಈ 3 ಜಾಗದಲ್ಲಿ, ಒಂದು ಮಾಡಿ ಮೇಲೆ, ಒಂದು ಮರದ ಹತ್ರ, ಒಂದು ಹೋಗ್ತಕ್ಕಂಥ ದಾರಿಲಿ, ಎಲ್ಲಾರು ಬರೀ ಒಂದಿಡಿ ಇಟ್ಕೊಂಡು ಈ ಮಂತ್ರ ಜಪನ ಮಾಡಿ. ಆರೋಗ್ಯಕ್ಕೆ ಮತ್ತೊಮ್ಮೆ ಹೇಳ್ತೀನಿ, ಓಂ ನಮೋ ಭಗವತೆ ಮೃತ ಸಂಜೀವಿನಿ ಸ್ವಾಹ. ಅನೇಕ ರೋಗಗಳು, ಬಹಳ ಘನಘೋರವಾಗಿರ್ತಕ್ಕಂಥದ್ದು ಕಾಯಿಲೆ ಇದ್ದಾಗ ಅಥವಾ ದೀರ್ಘಕಾಲದ ಕಾಯಿಲೆ ಇದ್ದಾಗ ಖಂಡಿತ ಹೋಗುತ್ತೆ. ಯಾವುದೇ ಒಂದು ತೊಟ್ಟು ನೀರು ಕುಡಿಬೇಡಿ, ಮಂತ್ರ ಹೇಳಕ್ಕಿಂತ ಮುಂಚೆನೂ ನೀರು ಕುಡಿಬೇಡಿ, ಮಂತ್ರ ಹೇಳಾದ್ಮೇಲೆ ನೀರು ಕುಡಿಬೇಡಿ. ಬೆಳಗಿನ ಜಾವದಲ್ಲಿ ಸ್ನಾನ ಮಾಡಾದ ನಂತರ ನೀವು ನೀರನ್ನು ಸೇವನೆ ಮಾಡ್ಕೋಬಹುದು. ಮತ್ತೆ 2ನೇ ವಿಚಾರ, ಹಣಕ್ಕಾಗಿ ಬಹಳಷ್ಟು ಜನ ಹಣ ಅರ್ಥ 2 6 10 11 ಅಂತ ಅವೆಲ್ಲ ಹೇಳ್ತಾ ಇರ್ತೀನಿ. 2 6 10 2ನೇ ಮನೆ, 6ನೇ ಮನೆ, 10ನೇ ಮನೆ, 11ನೇ ಮನೆ ಅರ್ಥವನ್ನು ಗಳಿಸಿದಾಗ ನಾವು ಏನ್ ಬೇಕಾದ್ರೆ ಸಾಧನೆ ಮಾಡ್ಬೋದು ಅಂತ ಈ ಕಲಿಯುಗದಲ್ಲಿ ಇದೆ. ಯಾಕಂದ್ರೆ ಹಣ ಇರೋದ್ರಿಂದನೇ ಎಲ್ಲ ಬರೋದು. ಹಣ ಇದ್ರೆ ಮೊಬೈಲು, ಹಣ ಇದ್ರೆ ನಮ್ಮ ಕ್ಲಾಸಿಗೆ ಬರ್ಬೋದು, ಹಣ ಇದ್ರೆ ಬುಕ್ಸ್ ತಗೋಬಹುದು, ಎಲ್ಲಾ ರೀತಿನೂ ಹಣ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅರ್ಥವನ್ನು ಹೆಚ್ಚಿಸ್ಕೊಳ್ಳೋಕ್ಕೆ ಅಂದ್ರೆ ವೆಲ್ತ್ ಅನ್ನು ಇನ್ಕ್ರೀಸ್ ಮಾಡ್ಕೊಳ್ಳೋಕೆ ವಿಶೇಷವಾಗಿರ್ತಕ್ಕಂಥ ಮಂತ್ರ, ಬಹಳ ಸುಲಭವಾಗಿರ್ತಕ್ಕಂಥ ಮಂತ್ರ, ಓಂ ಶ್ರೀಂ ಶ್ರೀಯೈ ನಮಃ. ಇದನ್ನು ಅಷ್ಟೇ ಅದೇ ಪ್ರಕಾರ ಅಕ್ಕಿಯನ್ನು ಮುಂದೆ ಇಟ್ಕೊಂಡು 1500 ಬಾರಿ, ಸಾಧ್ಯವಾದ್ರೆ ಈಗ 10:30 ಮುಗಿದ ತಕ್ಷಣ, ಕಾರ್ಯಕ್ರಮ ಮುಗಿದ ತಕ್ಷಣ ಸ್ಟಾರ್ಟ್ ಮಾಡ್ಬಿಡಿ. ಕಂಟಿನ್ಯೂಸ್ ಆಗಿ ಮಾಡಿ. 1,500 ನೀವು ಲೆಕ್ಕ ಯಾವ ರೀತಿ ಬೇಕಾದ್ರೆ ಇಟ್ಕೋಬಹುದು, ಬರ್ಕೋಬಹುದು. 108 ಬರ್ಕೋಬಹುದು, 100 ಬರ್ಕೋಬಹುದು. 1500 ಟೈಮ್ಸ್ ಮಾಡಿ. ಬಹಳಷ್ಟು ನಿಮಗೆ ಚೇಂಜಸ್ ಖಂಡಿತ ಈ ಒಂದು ಎಕ್ಲಿಪ್ಸ್ ಟೈಮಲ್ಲಿ ಹಾಗೆ ಆಗುತ್ತೆ. ಓಂ ಶ್ರೀಂ ಶ್ರೀಯೈ ನಮಃ. ಶ್ರೀಯೈ ಅಂತ ಹೇಳಬೇಕು. ಶ್ರೀಯೈ ನಮಃ ಅಂತ ಹೇಳಿದ್ರೆ ಒಂದು ಮಹಾಲಕ್ಷ್ಮಿಯ ಒಂದು ಬೀಜ ಮಂತ್ರವೂ ಆಗಿದೆ, ಮತ್ತೆ ವಿಷ್ಣುವಿನ ಮಂತ್ರನೂ ಸೇರಿ ಈ ಮಂತ್ರ ಬಹಳ ಪೊಟೆನ್ಷಿಯಲ್, ಬಹಳ ಪವರ್ಫುಲ್ ಆಗಿರ್ತಕ್ಕಂಥದ್ದು. ಇದನ್ನು ಅಷ್ಟೇ ನೆಲದ ಮೇಲೆ ಕುತ್ಕೊಂಡು ಯಾವ್ದಾದ್ರು ಒಂದು ವಸ್ತ್ರವನ್ನು ಹಾಕೊಂಡು, ಬಿಳಿ ವಸ್ತ್ರ ಅಥವಾ ಕರಿ ಕಂಬಳಿ ಹಾಕೊಂಡು, ಯಾವುದೇ ದಿಕ್ಕಿಲ್ಲ, ಎಕ್ಲಿಪ್ಸ್ ಟೈಮಲ್ಲಿ ದಿಕ್ಕನ್ನ ನೋಡ್ಬೇಡಿ, ಮಂತ್ರ ಪಠನೆ ನಿರಂತರವಾಗಿ. ಮತ್ತೆ ಯಾವುದೇ ಮಂತ್ರ ಹೇಳ್ಬೇಕಾದ್ರು ದಯವಿಟ್ಟು ಡಿಸ್ಟರ್ಬ್ ಆಗಬೇಡಿ. ಡಿಸ್ಟರ್ಬೆನ್ಸ್ ಇಲ್ಲದೆ ಇರತಕ್ಕಂಥದ್ದು ಹೇಳ್ಬಿಡಿ. ಫಸ್ಟೇ ಒಂದು ಅರ್ಧ ಗಂಟೆ 3/4 ಗಂಟೆ ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳಿ. ಹೆಚ್ಚು ಕಮ್ಮಿ 45 ನಿಮಿಷದಿಂದ 1 ಅವರ್ ಒಳಗಡೆ ಇದನ್ನ ಖಂಡಿತ ಮುಗಿಸ್ಬೋದು. ಒಂದೇ ಸಮ ಪಠನೆ ಮಾಡಿ ಮಧ್ಯದಲ್ಲಿ ನೀರು ಕುಡಿಯತಕ್ಕಂಥದ್ದು, ಮಂತ್ರ ಆದ್ಮೇಲೆ ನೀರು ಕುಡಿಯತಕ್ಕಂಥದ್ದು ನಿಷಿದ್ಧ. ಈ ಒಂದು ಸಣ್ಣದೊಂದು ನೀವು ಫಾಲೋ ಮಾಡಿ, ದೇವ್ರನ್ನ ನಮಸ್ಕಾರ ಮಾಡಿ ಹಾಕೊಳ್ತಕ್ಕಂಥದ್ದು. ಕೊನೆಯ ಒಂದು ಮಂತ್ರ ಸಕ್ಸಸ್ಗೆ ಓಂ ಗಣಾಧ್ಯಕ್ಷಾಯ ಗಂ ನಮಃ. ಓಂ ಮತ್ತೊಮ್ಮೆ ಹೇಳ್ತೀನಿ, ಓಂ ಗಣಾಧ್ಯಕ್ಷಾಯ ಗಂ ನಮಃ. ಇದು
ಸಕ್ಸಸ್ಗೆ ಮತ್ತೆ ಅಚೀವ್ಮೆಂಟ್ಗೆ ಏನಾದ್ರು ನಾನು ಸಾಧನೆ ಮಾಡಬೇಕು, ಏನಾದ್ರು ಒಂದು ಜೀವನದಲ್ಲಿ ಎಲ್ಲ ಚೆನ್ನಾಗಿದೆ, ಒಂದು ಸಾಧನೆ ಮಾಡಬೇಕು ಅಂತಂದ್ರೆ ಈ ಮಂತ್ರ ಬಹಳ ಪವರ್ಫುಲ್ ಆಗಿದೆ. ಮತ್ತೊಮ್ಮೆ ಹೇಳ್ತೀನಿ, ಓಂ ಗಣಾಧ್ಯಕ್ಷಾಯ ಗಂ ನಮಃ. ಇದನ್ನು ಅಷ್ಟೇ 1,500 ಮಾಡ್ಕೊಳ್ಳಿ. ಈ ಭಗವಂತ ಆಯುರಾರೋಗ್ಯ ಐಶ್ವರ್ಯ ಎಲ್ಲ ಕೊಡ್ಲಿ. ನಾನು ಹೇಳ್ತಕ್ಕಂಥ ಅಕ್ಕಿ ಒಂದು ಮಾಡಿ ಮೇಲೆ ಪಕ್ಷಿಗಳಿಗೆ ಮತ್ತೆ ಗಿಡದ ಹತ್ರ ಇರುವೆಗಳಿಗೆ ಮತ್ತೆ ಹೋಗ್ತಕ್ಕಂಥ ದಾರಿ, ನಾಳೆ ಯಾವಾಗ್ಲಾರು ಹೋಗ್ತಕ್ಕಂಥ ಬೆಳಗ್ಗೆ ಹೋಗ್ತಕ್ಕಂಥ ದಾರಿ ಒಂದಿಡಿ ಹಾಕಿ ಬಹಳಷ್ಟು ಲಾಭಕರವಾಗಿರುತ್ತೆ. ಎಲ್ಲರೂ ಖುಷಿಯಿಂದ ಇರಿ. ಇದೇ ಸೆಪ್ಟೆಂಬರ್ 2-3 ಹುಬ್ಳಿಲಿ, ಅದಾದ ನಂತರ 16ನೇ ತಾರೀಕು ಬಳ್ಳಾರಿಲಿ, ಮತ್ತೆ ಬೆಂಗಳೂರಲ್ಲಿ ಅಕ್ಟೋಬರ್ 7, ಮತ್ತೆ ಇದೇ ತಿಂಗಳು 19 ಮತ್ತೆ 20 ಹೈಯರ್ ಕ್ಲಾಸ್ ನಡೀತಾ ಇದೆ. ಹೋಗಿ ಬನ್ನಿ, ಖುಷಿಯಾಗಿರಿ, ಚೆನ್ನಾಗಿರಿ. ಸರ್ವೇ ಜನ ಸುಖಿನೋ ಭವಂತು.